ಜನಾಂಗಕ್ಕೆ ಈ ಯುಗಕ್ಕೆ ಈಗಿನ ಜನರೇಷನ್ಸ್ಗೆ ಬೇಕಾಗಿರೋದೇ ಇದು. ಎಲ್ಲ ಪೀಸ್ ಬಾಗಿಲು ತೆಗಿರಿ, ಒಳ್ಳೆ ಸ್ವರ್ಗ ತೋರಿಸ್ತೀನಿ, ಬನ್ನಿ ನಮ್ ಜೊತೆ ಮಂಜುನಾಥ ದೇವಸ್ಥಾನಕ್ಕೆ. ಹಿಂಗ ಅನ್ಕೊಂಡೆ ಊರೆಲ್ಲ ಹಾಳು ಮಾಡ್ಬಿಟ್ಟಿದ್ಯಲ್ವಾ? ಎಲ್ಲ ಕಮ್ಮಿಗೆ ಸಿಗುತ್ತಂತೆ ಸರ್. ಏನಪ್ಪ? ಆಮೇಲೆ ಕ್ಯಾಶೆಟ್, ಪೆನ್ ಡ್ರೈವ್. ನಿಮ್ಗೆ ಇವರು ಪ್ರಜ್ವಲ್ ರೇವಣ್ಣ ಗೊತ್ತಿರೋದು, ಸೂರಜ್ ರೇವಣ್ಣ ಗೊತ್ತಿರೋದು? ಸರ್ ಇದು ತುಂಬಾ ತೀರ ಒಳಗೊಂಡೋಗ್ಬಿಟ್ಟಿವಿ ಸರ್. ಈ ರೈಡ್ ನಾವ್ ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಯಾವ ಜಾಗಕ್ಕೆ ಹೋಗ್ತಾ ಇದೀವಿ ಅಂತ ನೋಡ್ಬೇಡಿ. ಈ ರೈಡ್ ಅಲ್ಲಿ ನಾವೇನ್ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನೋಡಿ. ಎಲ್ಲ ಮೈಸೂರವರು, ಬೆಂಗಳೂರವರು, ಹಾಸನ್ ಅವರು ಎಲ್ಲರೂ ಬರ್ತಾರೆ. ನೀವು ಬನ್ನಿ, ಎಂಜಾಯ್ ಮಾಡೋಣ. ನಮ್ಮ ಹುಡುಗರು ಬರ್ತಾ ಇದಾರೆ, ಏನಂತೀರಾ? ಬರ್ತೀವಿ ಅಣ್ಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಅಂದ್ಕೊತಾ ಇದ್ದೀರಾ ಏನಪ್ಪ ಇಷ್ಟು ದಿನ ಆದಮೇಲೆ ವಿಡಿಯೋ ಬರ್ತಾ ಇದೆ ಒಂದು. ಆ್ಯಂಡ್ ಬಂದಿರೋ ವಿಡಿಯೋಗಳಲ್ಲಿ ಮುಂಚೆ ಎಲ್ಲ KTM 390 ಅಡ್ವೆಂಚರ್ ಇರ್ತಾಯಿತ್ತು, ಇಲ್ಲ ಅಂದರೆ ಡಾಮಿನಾರ್ 400 ಇರ್ತಾಯಿತ್ತು. ಇದೇನಿವತ್ತು ಹಿಮಾಲಯನಲ್ಲಿ ಕೂತಿದ್ದಾನೆ ಅಂತ ಅಂದ್ಕೊತಾ ಇದ್ದೀರಾ. ಎಸ್, ಅದು ಹೇಗಾಯಿತು ಅಂತ ನೀವು ಒಂದ್ಸಲಿ ಹಿಂಗೋಗಿ ನೋಡ್ಕೊಂಬನ್ನಿ. ನೆಕ್ಸ್ಟು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ತೀನಿ. ಓಕೆ, ಈ ಹಿಮಾಲಯನ್ ಹೇಗೆ ಬಂತು ಅಂತ ಒಂದ್ಸಲಿ ಹೋಗಿ ನೋಡ್ಕೊಂಬನ್ನಿ. ಇದಲ್ಲ, ಇನ್ನು ಮುಂದೆ ಒಂದಿದೆ, ಅದನ್ನು ನೋಡ್ಕೊಂಬನ್ನಿ. ಸೊ ಇದು ಹೆಂಗಾಯಿತು ಅಂತ ಕತೆ ಅವಾಗ ಗೊತ್ತಾಗುತ್ತೆ ನಿಮಗೆ. ನೋಡಿದ್ರಲ್ಲ KTM 390 ಅಡ್ವೆಂಚರಿಂದ, ಡಾಮಿನಾರಿಂದ ಹೆಂಗೆ ಹಿಮಾಲಯನ್ ಬಂತು ಅಂತ. ಅದಕ್ಕೆಲ್ಲ ಮೂಲ ಕಾರಣಕರ್ತ ಇವನೇ ನಮ್ಮನ್ನು ಹಾಳು ಮಾಡಿದ್ದು ನೋಡಿ. ಅವ್ರು ತಗೊಂಡ್ರು ಅಂತ ನಮ್ಮನ್ನು ಇದನ್ನು ತಗೊಂಡು ನಮ್ಮನ್ನು ಹಾಳು ಮಾಡಿದ್ರು. ಓಕೆ, ಒಂದು ಹಿಮಾಲಯನು, ಇನ್ನೊಂದು 411 ಹಿಮಾಲಯನು, ಒಂದು SD. ಸೊ 4 ಗಾಡಿಗಳು ಹೋಗ್ತಾಯಿದ್ವಿ. ಇನ್ನೊಬ್ಬರು ಬರಬೇಕಾಗಿತ್ತು ಇಂಟರ್ಸೆಪ್ಟರ್ 650ಲಿ, ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಸಿಕ್ಕಿ ಹೇಳ್ತೀವಿ. ಸೊ ಪ್ರಣಾಮ್. ಹಾಂ ಸರ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿ ಫ್ರೆಂಡ್ಸ್, ಇವಾಗ ನನ್ನ ವಿಡಿಯೋದಲ್ಲೂ ಪ್ರಣಾಮ್ ಮಾತಾಡ್ತಾ ಇರೋದು ನಿಮಗೆ ಎಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇದೆಯಲ್ವಾ? ಈ ರೈಡ್ನ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ನೋಡಬೇಡಿ. ಈ ರೈಡಲ್ಲಿ ನಾವೇನು ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ನೋಡಿ. ಜಾಗಗಳು ಮಾತ್ರ ಸೂಪರ್ ಆಗಿರುತ್ತೆ. ಮಾನ್ಸೂನ್ ಟೈಮಲ್ಲಿ ಹೋಗ್ತಾ ಇರೋದು ಅಲ್ಟಿಮೇಟ್ ಆಗಿರುತ್ತೆ. ಅದೇ ಥರ ವ್ಯೂನು ಎಂಜಾಯ್ ಮಾಡಿ, ನಮ್ಮ ಕಾನ್ವರ್ಸೇಷನ್ನು ಎಂಜಾಯ್ ಮಾಡಿ. ದಾರಿಲಿ ಅದು ನೋಡಿ ಇದು ನೋಡಿ ಇದೇನು ಸೂಪರ್ ಆಗಿದೆ ಅಂತ ಹೇಳೋದು ಕಡಿಮೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ತುಂಬ ಚೆನ್ನಾಗಿದೆ ಅಂದರೆ ಹೇಳ್ತೀನಿ. ಬಟ್ ನಾವೆಲ್ಲ ಹೋಗ್ತಾ ಇದೀವಿ ಏನು ಅಂತ ನೀವು ಮಸ್ತ್ ಎಂಜಾಯ್ ಮಾಡ್ತೀರಾ, ನೋಡ್ತಾ ಇರಿ. ಎಷ್ಟಾಗೈತೆ? 3:20 ನೋಡಿ, 3:20 ಕೊಡ್ಬೇಕಿತ್ತು. ಹೊರಟು ಇನ್ನೂ 20 ನಿಮಿಷ ಆಗಿಲ್ಲ. ಆಗಲೇ ಒಂದು ಟೀ ಕುಡ್ಕೊಂಡು ಈಗ ಗಾಡಿಗೆ ಲಗೇಜ್ ಕಟ್ಟಿರೋದು. ಸೊ ನಾವೀಗ ಇವ್ರ ಜೊತೆ ಸೇರ್ಕೊಂಡು ಇನ್ನೊಂದು ಟೀ ಕುಡ್ಕೊಂಡು ಹೊರಡಬೇಕು. ಇಲ್ಲೊಂದು ಅರ್ಧ ಗಂಟೆ. ಅದಾದಮೇಲೆ ಇಂಟರ್ಕಾಮ್ ಪೇರ್ ಆಗಬೇಕು, ಅದು ಇದು ಅಂದ್ಕೊಂಡು ಇನ್ನೊಂದಷ್ಟು ಕತೆ ಹೇಳೋದು. ಓಕೆ, ಸೊ ನೋಡಿ, ಇವರು ಶಶಾಂಕ್ ಅಂತ, ನಮಸ್ತೆ, ಪವನ್ ಅಂತ. ಅವನು ಗೊತ್ತಲ್ಲ ನಮ್ಮನ್ನು ಹಾಳು ಮಾಡಿರೋದು. 2 ಗಾಡಿಯಿಂದ ತೋರಿಸ್ಬಿಟ್ಟು ಹೇಳಿದ್ನಲ್ಲ, ಇವರೇ ನಮ್ಮನ್ನು ಹಾಳು ಮಾಡಿದ್ದು.
ಓಕೆ. ಸೊ ಬಿಳಿಕೆರೆ ದಾಟಾಯಿತು, ಆಲ್ಮೋಸ್ಟ್ ಹೊರಟಿ 1 ಅವರ್ ಆಯ್ತಾ ಬಂತು. ಸೊ ಅಲ್ಲಿ ಟೀ ಕುಡ್ಕೊಂಡು ಒಂದು ಲಗೇಜ್ ಎಲ್ಲ ಕರೆಕ್ಟಾಗಿ ಕಟ್ಕೊಂಡು ನಮ್ಮ ರೈಡಲ್ಲಿ ಯಾವಾಗಲೂ ಲೇಟ್ ಲತೀಫು ಮಿಸ್ಟರ್ ಪ್ರಣಾಮ್ ಅವರೇ. ಏನಂತೀರಾ ಸರ್? ಇವತ್ತೊಂದು ದಿನ ಲೇಟ್ ಆಗಿದೆ. ಹಲೋ ಲಾಸ್ಟ್ ಕೋಸ್ಟಲ್ ರೈಡಿಗೆ ಬಂದಿದ್ದೆ ಏನು ಟೈಮು, ಅದಕ್ಕಿಂತ ಮುಂಚೆ ಲಾಸ್ಟ್ ಕರೆಕ್ಟ್ ನಾನು ಏನೋ ಧರ್ಮಸ್ಥಳಕ್ಕೆ ಹೋದಾಗ್ಲೇ ಬಂದಿದ್ದು ಏನು ಟೈಮ್, ಅದು 1 ಅವರ್ ಕಾಯಿಸಿದೆಯಾ ಅವತ್ತು. ಸರ್ ಇದೆಲ್ಲ ನೀವು ನನಗಿಂತ ದೊಡ್ಡವರಾಗಿ ಹೊಟ್ಟೆಗೆ ಹಾಕೊಬೇಕು ಸರ್. ಅದನ್ನೇ ಹೇಳ್ತಾ ಇರೋದು, ಹೊಟ್ಟೆಗೆ ಹಾಕೊಂಡಿದ್ದಕ್ಕೆ ನೆಕ್ಸ್ಟ್ ರೈಡ್ಗೂ ಜಾಯಿನ್ ಆಗ್ತಾ ಇರೋದು ಅಲ್ವಾ? ಹೌದು. ಹಂಪು ಹಿಮಾಲಯನ್ಗೆ ಯಾವ ಹಂಪು ಅಂತೀರಾ ಸರ್? This is meant for Himalayan is meant for all roads, no roads. Oh, is it? Yeah. ಓಕೆ. ನಿಮ್ಮನ್ನ KTM ಇಂದ ಹಿಮಾಲಯನ್ಗೆ ಕರೆತರಕ್ಕೆ ಎಷ್ಟು ಮತ್ತೆ ಆ ಸಸ್ಪೆನ್ಷನ್ ವಿಡಿಯೋಗಳು ಆ ಇನ್ಸ್ಟಾದಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಕಳ್ಸಿ ನಿಮ್ ತಲೆಗೆ ಅದನ್ನೇ ತುಂಬಿ ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿ ಹಾಳು ಮಾಡ್ದವ್ರು. ಗುರು ಸೂಪರ್ ಆಗಿರುತ್ತೆ ಗುರು ಗ್ರೀನರಿಗಳು. ನಾವು ಬೆಳಕಿದ್ದಂಗೆ ಏನಾದ್ರು ಚಾರ್ಮಾಡಿ ಘಾಟ್ ಕಡೆ ಹೋಗ್ಬಿಟ್ರೆ ಅಲ್ಟಿಮೇಟ್ ಆಗಿರುತ್ತೆ. ರೈಟ್ ಹೋಗ್ಬೇಕು. ಸೊ ನಾವು ಹೋಗ್ತಾ ಇರೋ ದಾರಿ ಯಾವುದಂದ್ರೆ KR ನಗರ, ಬೇರಿಯಾ, ಹೊಳೆನರಸೀಪುರ, ಹಾಸನಿಂದ ಬೇಲೂರು, ಬೇಲೂರಿಂದ ಮೂಡಿಗೆರೆ, ಮೂಡಿಗೆರೆಯಿಂದ ಕೊಟ್ಟಿಗೆಹಾರದಿಂದ ಚಾರ್ಮಾಡಿ ಘಾಟಿಂದ ಉಜಿರೆಯಿಂದ ಧರ್ಮಸ್ಥಳ. ಇಷ್ಟು ರೋಡ್ ಪ್ಲ್ಯಾನು. ಸೊ ನಾವು ಪುನಃ ಅದೇ ರೋಡಲ್ಲಿ ಓಡಾಡ್ತಾ ಇದ್ದೀವಿ. ಸೊ ಜಾಸ್ತಿ ನಿಮ್ಗೇನು ಹೇಳೋಕ್ಕೋಗಲ್ಲ, ಬಟ್ ಲಾಸ್ಟ್ ಟೈಮ್ ಹೋಗೋದಕ್ಕಿಂತ ಈ ಸಲಿಗೆ ಸೂಪರ್ ಆಗಿರುತ್ತೆ ಗ್ರೀನರಿಗಳು. ಆರಾಮಾಗಿ ನೋಡಿ, ಎಂಜಾಯ್ ಮಾಡಿ. ಸರ್ ಫುಲ್ಲು ಈಗ ಬಿಸಿಲು ಇತ್ತು, ಈಗ ಎಲ್ಲ ಕರಿ ಮೋಡಗಳೆಲ್ಲ ಕಾಣಿಸ್ತಾವೆ ಮುಂದೆ. ನೋಡೋಣ ಬಾ. ಸರ್ ನಾನಿವಾಗ ಏನ್ ಹೇಳೋದು ಅಂದ್ರೆ, ನಮ್ಮ ಮಂಜುನಾಥ ಸ್ವಾಮಿಗಳು ನಮ್ಮನ್ನ ಹಿಂಗೆ ಹೋದ್ರೆ ಶುದ್ಧಿ ಆಗಿಲ್ಲ ಅಂತಾರೆ. ಒಂಚೂರು ಮಳೆಯಲ್ಲಿ ನೆನ್ಕೊಂಡು ಹೋಗೋಣ, ಏನಂತೀರಾ? ಶುದ್ಧಿ ಮಾಡಕ್ಕೆ ಮಂಜುನಾಥ ಸ್ವಾಮಿಗಳು ಈಗ ಸ್ವಲ್ಪ ಹಿಂಗೆಲ್ಲ ಹೋಗ್ತಾ ಇದೀವಲ್ವಾ, ಹಾಸನ ದಾಟದ್ಮೇಲೆ ಈ ಜನ್ಮದ್ದು ಶುದ್ಧಿ ಮಾಡ್ತಾರೆ, ಅದಾದ್ಮೇಲೆ ಹೋದ್ ಜನ್ಮದ್ದು ಎಲ್ಲ ಶುದ್ಧಿ ಮಾಡಿಸ್ತಾರೆ ಬಾ. ಸರ್ ನೀವು ತುಂಬಾ ಮುಂದೆ ಹೋಗ್ಬಿಟ್ರಿ ಫಿಲಮ್ ಅಲ್ಲಿ ಅಲ್ವಾ? ಹೌದು. 2 ಜನ್ಮದ್ದು ಶುದ್ಧಿ ಮಾಡಿ ಮುಂದಿನ ಜನ್ಮದ್ದು ಶುದ್ಧಿ ಮಾಡೇ ಕಳ್ಸಿರ್ತಾರೆ ಬಾ. ಹೊಡಿತಾ ಇರುತ್ತೆ. ಹಂಗಾದ್ರೆ 1-2 ಜೊತೆ ಬಟ್ಟೆ ಜಾಸ್ತಿ ತಗೊಂಬರೋನಲ್ಲ ಸರ್? ಓ ಹಂಗೆ ಏನಕ್ಕೆ? ಫುಲ್ ಶುದ್ಧಿ ಆಗ್ಬಿಟ್ಟು ಒಳಗಡೆಗೆ ಹಂಗೆ ಹೋಗ್ಬೋದಲ್ಲ? ಸರಿ ಮತ್ತೆ ಅಲ್ವಾ? ಏನೋಪ್ಪ ನಂಗೆ ಗೊತ್ತಿಲ್ಲ, ಏನೋ ಹೇಳ್ತಾ ಇದ್ದೀರಾ, ಬೈತಾ ಇದ್ದೀರಾ? ಏನೂ ಗೊತ್ತಿರಲ್ಲ ಬನ್ನಿ ಸರ್. ಚಿಕ್ಕ ಹುಡುಗ ಸರ್ ನಾನು. ಇದನ್ನ ಟೆಂಪಲ್ ರನ್ ಅಂತ ಅನ್ಬೇಕು, ಇಲ್ಲ ಮಾನ್ಸೂನ್ ರೈಡ್ ಅಂತ ಅನ್ಬೇಕು, ಇಲ್ಲ ಜಾಲಿ ರೈಡ್ ಅಂತ ಅನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ನೋಡೋಣ, ನೀವುಗಳೇ ಏನಾದ್ರು ಒಂದಷ್ಟು ಇಡಿ. ಸರ್ ಈಗ ನಾನೊಂದು ಇನ್ಸ್ಟಾದಲ್ಲಿ ನೋಡಿರೋ ಒಂದು ಡೈಲಾಗ್ ಹೇಳ. ಹೇಳು ಸರ್. ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಚಂದ. ಏನ್ ಹೇಳ್ತೀರಾ? ಓಕೆ. ಕೆಲವೊಂದ್ಸಲಿ ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿ ತುಂಬಾ ಚೆನ್ನಾಗಿರುತ್ತಂತೆ. ಹಾಗೆ ಮಂಜುನಾಥನ ಸ್ವಾಮಿ ಸನ್ನಿಧಿ ಯಾವಾಗ್ಲೂ ಚೆನ್ನಾಗಿರುತ್ತೆ. ಸೊ ಮಂಜುನಾಥ ನೋಡಕ್ಕೆ ಹೋಗ್ಬೇಕಾದ್ರೆ ಆ ದಾರಿಲಿ ಸಿಗೋ ಸೌಂದರ್ಯ ನೋಡೋದೇ ಇನ್ನೊಂಥರ ಚೆನ್ನಾಗಿರುತ್ತೆ. ಪ್ರಣಾಮ್. ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ದಾರೆ, ಹಿಂದೆ ಉಳ್ಕೊಂಡ್ರ ಅಂತ. ಇದೇ ಥರ ಅಪ್ ಟು ಹೊಳೆನರಸೀಪುರ ಡಬಲ್ ರೋಡ್ ಸ್ಟಾರ್ಟ್ ಆಗೋವರೆಗೂ ಈ ಥರ ರೋಡಲ್ಲಿ ಮಧ್ಯ ಸಿಕ್ಕಾಬಟ್ಟೆ ಪ್ಯಾಚ್ಗಳು ಬರುತ್ತೆ. ಕೆಲವೊಂದು ಕಡೆ ಅಂತೂ ಸಿಕ್ಕಾಬಟ್ಟೆ ದೊಡ್ಡ ಗುಂಡಿಗಳಾಗಿವೆ. ಸೊ ಇಟ್ಟು ಮಾನ್ಸೂನ್ ಮುಗಿಯೋವರೆಗೂ ಇವರೆಲ್ಲ ಪುನಃ ವಾಪಸ್ಸು ರೋಡ್ ವರ್ಕ್ ಮಾಡೋದಿಲ್ಲ. ಸೊ ಬರಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಬನ್ನಿ. ಎದುರುಗಡೆ ಕಾಣಿಸ್ತಾ ಇರೋದು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಸೂಪರ್ ಆಗಿದೆ. ಒಳಗಡೆ ತುಂಬ ಹಳೆಯ ದೇವಸ್ಥಾನ, ಒಂದು 800 ವರ್ಷದ ಹಳೇದು. ಖಾಲಿ ಇರ್ತಾ ಇತ್ತು, ಫುಲ್ ಬಂಡೆ ಕಲ್ಗಳು ಕಾಣಿಸ್ತಾ ಇತ್ತು. ನೋಡಿ ಹೆಂಗಿದೆ ಇವತ್ತೊಂದು ದಿನ. ಕಾವೇರಿ ನದಿ ಉಕ್ಕಿ ಹರಿತಾ ಇದೆ, ಬ್ರಿಡ್ಜ್ ಲೆವೆಲ್ವರೆಗೂ ಬಂದ್ಬಿಟ್ಟಿದೆ ನೀರು. ನೋಡಿ ಇದೆಲ್ಲ ಗದ್ದೆಗಳು, ಆ ಗದ್ದೆಗೆಲ್ಲ ನೀರು ತುಂಬಿಕೊಂಡಿದೆ. ಈಗ ನಾನು ನಿನ್ಗೆ ಲಾಸ್ಟ್ ಇಂಟರ್ಕಾಮಲ್ಲಿ ಮಾತಾಡ್ಬೇಕಾದ್ರೆ ನೀನು ಹೇಳಿದ್ದು ನನಗೆ ಇದು KR ನಗರದ ಹಳೆ ಕಾಲದ ನೆನಪುಗಳು ಅಂತ ಹೇಳಿದೆ. ಅದಾದ್ಮೇಲಿಂದ ಇಂಟರ್ಕಾಮ್ ಡಿಸ್ಕನೆಕ್ಟ್ ಆದೆ. ಸೊ ನಾವು 10 ಕಿಲೋಮೀಟರ್ ಆದ್ಮೇಲೆ ಬರ್ತಾ ಇರೋದು, ನೀನು ಇವಾಗ ಬಂದು ನನಗೆ ಜಾಯ್ನ್ ಆಗ್ತಾ ಇದೀಯಾ? ನಿಜ ಹೇಳ್ಬಿಡು, ಎಲ್ಲಿದೆ ಏನು ಅಂತ. ಸರ್ ಈ ಗ್ಯಾಪ್ ಅಲ್ಲಿ ನಾನು ಎಲ್ಲಾದ್ರೂ ಹೋಗ್ಬಿಟ್ಟು ಬರೋದಕ್ಕಾಗುತ್ತಾ? ನೀವು ಅನ್ಕತ್ತೀರಾ? ಓ ಗುರು, ನೀನೊಂಥರ ಚಿತ್ರಾಂಗದೇ ಇದ್ದಂಗೆ ಸರ್. ಈ ತರ ವರ್ಡ್ಸ್ ಎಲ್ಲ ಯೂಸ್ ಮಾಡಬೇಡಿ ಸರ್. ಯಾವ ಗ್ಯಾಪ್ ಅಲ್ಲಿ, ಯಾವ ಸೈಕಲ್ ಗ್ಯಾಪ್ ಅಲ್ಲಿ ಎಲ್ಲಿ ಲಾರಿ ನಿಲ್ಸಿದ್ದೆ ಅಂತ ನಮಗ್ ಗೊತ್ತಿಲ್ವಾ? ಕರೆಕ್ಟ್ ಆಗಿ ಹೇಳಿ. ಈಗ ಎಲ್ಲೋಗಿದ್ದೆ, ಯಾಕೆ ನಿಲ್ಸಿದ್ದೆ? ಸರ್ ನಮ್ಮ ಹುಡುಗ ಫೋನ್ ಮಾಡಿದ್ದ,
ಅವನು ಮಾತಾಡ್ತಾ ಇರೋದ್ ಕೇಳಿಸ್ತಾ ಇರ್ಲಿಲ್ಲ, ಅದಕ್ಕೆ ಅವ್ನು ಸ್ವಲ್ಪ ಸ್ಲೋ ಮಾಡ್ಕೊಂಡೆ ಬಂದ. ಇದನ್ನ ನಾನು ನಂಬಿಡ್ತೀನಿ ಸರ್. ನಿಜ ಹೇಳಿದ್ರೆ ಜನ ನಂಬಲ್ಲ ಸರ್. ಜನಗಳಿಗೆ ಏನ್ ಬೇಕು ಗೊತ್ತಾ? ಜನಗಳಿಗೆ ಸಿಹಿ ಸುಳ್ಳು ಬೇಕು. ನೀವು ಕಹಿ ಸತ್ಯಕ್ಕಿಂತ ಸಿಹಿ ಸುಳ್ಳು ಬೇಕು. ನಾನು ಏನ್ ಮಾಡ್ಲಿ? ನೀವು ಫೋನ್ ಮಾಡಿದಾಗ ಅವ್ರು ಮಾತಾಡೋದ್ ಕೇಳಿಸ್ತಾ ಇಲ್ಲ ಅಂತ ನೀವು ಸ್ಲೋ ಮಾಡ್ಕೊಂಡ್ರಿ ಇಲ್ಲ ನಿಲ್ಲಿಸ್ಕೊಂಡ್ರಿ ಅಂದ್ರೆ ಸರಿ, ಈಗ ಅಲ್ಲಿ ಸಿಗಿಸ್ಕೊಂಡಿದ್ರಲ್ಲ 6,000 ರೂಪಾಯಿ ಕೊಟ್ಟು ತಗೊಂಡ್ರೆ ಪರಾನಿನ ಇಲ್ಲೇ ಕಿತ್ತು ಬಿಸಾಕ್ಬಿಡಿ ಮತ್ತೆ. ಈಗ ನಿಮ್ಗೆ ಕಹಿ ನಿಜ ಬೇಡ, ಸಿಹಿ ಸುಳ್ಳು ಬೇಕಂದ್ರೆ ಇವಾಗ ಹೇಳ್ತೀನಿ. ಹೇಳಿ. ಒಂದ್ ಹುಡುಗಿ ಫೋನ್ ಮಾಡಿದ್ಲು, ಸೈಡ್ಗೆ ಹಾಕಿದ್ದೆ, ಅವಳ ಹತ್ರ ಮಾತಾಡ್ಕೊಂಡು ಬಂದಿದ್ದು. ಇದು ನಿಜ, ನನಗ್ ಗೊತ್ತು ಇದೇ ಆಗಿರುತ್ತೆ ಅಂತ. ಅದೇ ಹೇಳಿಲ್ವಾ ಬೇಕಾಗಿದೆ ನಮ್ಗೆ, ಈ ನಿಜಗಳೇ ಬೇಕು ನಮ್ಗೆ. ಈ ಜನಾಂಗಕ್ಕೆ, ಈ ಯುಗಕ್ಕೆ, ಈಗಿನ ಜನರೇಷನ್ಸ್ಗೆ ಬೇಕಾಗಿರೋದೇ ಇದು. ಎಲ್ಲ ಪೀಸ್ ಬಾಗಿಲು ತೆಗಿರಿ, ಒಳ್ಳೆ ಸ್ವರ್ಗ ತೋರಿಸ್ತೀನಿ, ಬನ್ನಿ ನಮ್ ಜೊತೆ ಮಂಜುನಾಥ ದೇವಸ್ಥಾನಕ್ಕೆ. ಹಿಂಗ ಅನ್ಕೊಂಡೆ ಊರೆಲ್ಲ ಹಾಳು ಮಾಡ್ಬಿಟ್ಟಿದ್ಯಲ್ವಾ? ವಿಡಿಯೋ ಗಿಡಿ ಆನ್ ಮಾಡ್ಕೊಂಡು ಹೇಳ್ಬಿಟ್ಟಿರ ಸರ್ ಇದನ್ನ. ಖಂಡಿತ ಆಗೈತೆ. ಈಗ ಹಾಕದ್ರಲ್ಲ ನೀವು, ಖಂಡಿತ ಆನ್ ಆಗೈತೆ ಅಂದ್ಬಿಟ್ಟು 100% ಆನ್ ಆಗೈತೆ ಸರ್. ಇದನ್ನ ಹಾಕಕ್ ಹೋಗ್ಬೇಡಿ, ಕಟ್ ಮಾಡಿ ಇದನ್ನ. ಆ ಚಿತ್ರ ಹೆಂಗದೆ ಅಂದಿರೋದು ಸರ್. ಸುಮ್ನೆ ನೀವು ಬೇಕಾಗಿರೋದು ಗುರು ನಮ್ಗೆ. ಈ ಕಾರಣಕ್ಕೋಸ್ಕರ ಮೈಕ್ ತರಿಸಿದ್ದ ನೀವು? ಎಸ್, ನಿನ್ನ ಕಾನ್ವರ್ಸೇಷನ್ ನನ್ನನ್ನ ಯಾವ ಲೆವೆಲ್ಗೆ ಹಾಳು ಮಾಡ್ತಾ ಇದೆಯಾ ರೈಡಲ್ಲಿ ಅಂತ ಜನಗಳಿಗೆ ಗೊತ್ತಾಗ್ಲಿ ಸರ್. ನಾನ್ ನಿಮ್ಮನ್ನ ಹಾಳು ಮಾಡ್ತಾ ಇದ್ದೀನ ಸರ್? ಏನ್ ಸರ್, 100ಕ್ಕೆ 100 ನಿಜವಾದ ಮಾತು ಇದು ಸರ್. ಹೆಂಗ್ ಹೇಳ್ತಾ ಇದೀರಾ ನೀವು? ನಾನು ನಿಮ್ಮನ್ನ ಹಾಳು ಮಾಡಕ್ಕಾಗತ್ತಾ? ಆಲ್ರೆಡಿ ಹಾಳಾಗಿರೋರ್ನ ಯಾರಾದ್ರೂ ಹಾಳು ಮಾಡಕ್ಕಾಗತ್ತಾ ಸರ್? ಹಂಗಂತ ನಾನ್ ನೀವು ಹಾಳಾಗಿದ್ದೀರಾ ಅಂತ ಹೇಳ್ತಾ ಇಲ್ಲ. ನಾನು ಹಾಳಾಗಿಲ್ಲ, ಆತರ ಹೇಳಕ್ ನೀನ್ ಚಾನ್ಸೇ ಇಲ್ಲ. ನನ್ನನ್ನು ಹಾಳು ಮಾಡಿದ್ದೆ ನೀನು. ಈ ಡೈಲಾಗ್ಗೆ ನಾನು ಹೆಲ್ಮೆಟ್ ನ ಬಿಚ್ಚಿ ವಿಷಲ್ ಹೊಡಿಬೇಕು ಅನ್ನಿಸ್ತಾ ಇದೆ, ಬಟ್ ವಿಷಲ್ ಹೊಡಿಯಕ್ ಆಗಲ್ಲ. ಹೌದು ಒಪ್ಪಬೇಕು. ಸರಿ, ಕ್ರಾಸ್ ವಿಂಡ್ ಮಾತ್ರ ಸಿಕ್ಕಾಬಟ್ಟೆ ಇದೆ. ಗಾಡಿ ಅಜ್ಜಿ 230 kg ತೂಕ ಇರೋ ಗಾಡಿನ ತೆಗೆದು ಹೆಂಗ್ ತಳ್ತಾ ಇದೆ ನೋಡಿ. ಗಾಡಿ ಹಿಂಗಿಂಗ್ ಹೋಗ್ತಾ ಇದೆ ಸರ್. ಅವನ ಅಜ್ಜಿ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಏನೋ ಒಂದ್ ಅಂದ್ರಿ ಸರ್, ಕೇಳಿಸ್ತಿಲ್ಲ. ಅಜ್ಜಿನೇ ಹೇಳಿದ್ದು ಗುರು, ಅಲ್ಲ ಬೀಪ್ ಹಾಕಂಬದು ಹೇಳಿ. ಇಲ್ಲ ಸೊ ಹಂಗಂಗೆ ನೋಡಿ ಗಾಡಿ ತಳ್ತಾ ಇದೆ. ಎದುರುಗಡೆ ಆಕ್ಚುಲಿ ನನ್ನ ಮುಂದೆ ಬಸ್ ಹೋಗ್ತಾ ಇದೆ. ಆ ಬಸ್ಸೊಂದು ವಿಂಡೋ ಬ್ಲಾಸ್ಟ್ ಸ್ವಲ್ಪ ತಡೀತಾ ಇರುತ್ತೆ. ಹಾಗಿದ್ರೂ ಈ ತರ ಕ್ರಾಸ್ ವಿಂಡೋ ನಮ್ಗೆ ಗಾಡಿನ ತಳ್ಳೆತ್ತಾಗ್ತಾ ಇದೆ. ನೋಡಿ ಈಗ ಸ್ಟ್ರೈಟ್ ಆಗಿ ಬಂತು. ಪುನಃ ಬಸ್ನ ಕ್ರಾಸ್ ಆದ ತಕ್ಷಣ ತಳ್ಳುತ್ತೆ ಗಾಡಿ. ಸಖತ್ತು ಬಾಗುರು, ಬೇಗ ಬರ್ತಾ ಇದ್ದೀನಿ. ಯಾಕೋ ಕರ್ಕ ತೋರಿಸ್ತೀರಾ ಅನ್ನಿಸ್ತಾ ಇದೆ. ಮಳೆ ಮಳೆ ಈಗ ಬಂದ್ರೆ ಇನ್ನು 200 ಕಿಲೋಮೀಟರ್ ಮಳೆ ಹೊಡಿಬೇಕಾಯ್ತದೆ. ಮಳೆ ಅಷ್ಟೇ. ಸುದ್ದಿ ಮಾಡಿಸ್ತಾನೆ ಬಾಗುರು, ಸುದ್ದಿ ಮಾಡಿಸ್ತಾನೆ. ಹೇಳಿಲ್ವಾ ಆಗ್ಲೇನೆ? ಹಿಂದೊಂದು 2 ಜನ್ಮ, ಈ ಜನ್ಮ, ಮುಂದೊಂದು ಜನ್ಮ, 4 ಜನ್ಮನು ಶುದ್ಧಿ ಮಾಡಿ ಕಳಿಸ್ತಾನೆ ಬಾ ಮಂಜುನಾಥ. ಹಂಪು ನಮ್ಮ ಹುಡುಗರಿಗೆಲ್ಲ ಕೈ ಕಾಲು ಏನಾದ್ರು ತೋರ್ಸಿದ್ರೆ ಮಾತ್ರ ಬ್ರೇಕ್ ಹಾಕೋದು. ಡೀಪ್ ಟರ್ನ್ ಐತೆ, ಡೀಪ್ ಟರ್ನ್ ಅಲ್ಲಿ ನೀವು ಹೊಡೆದಂಗೆಲ್ಲ ಹೊಡಿಬೇಡಿ. ಯಾರು? ಹೌದಾ? ಬೇಡ, ನಿಧಾನಕ್ಕೆ ಹೋಗಿ. ಓಕೆ ಸ್ಟಾಪ್ ಮಾಡ್ಕೊಳ್ಳಿ, ಸ್ಲೋ ಮಾಡ್ಕೊಳ್ಳಿ. ಈ ಕರುಗಳು ಎಂತ ಮಜಾ ಕೊಡುತ್ತೆ ಗುರು. ಅಡ್ವೆಂಚರ್ ಗಾಡಿಲೇ ಈ ಲೆವೆಲ್ಗೆ ಮಲಗಿಸ್ತಾ ಇದೀವಿ ಅಂದ್ರೆ ಬೇಡ. ಮಿರರಲ್ಲಿ ನೋಡಿದೆ, ಅವ್ರು ಮಲಗಿಸಕ್ಕೆ ಟ್ರೈ ಮಾಡ್ತಾ ಇದಾರೆ. ಮಂಡಿಗಿಂಡಿ ಉಜ್ಜು ಸಾರು. ನಾನು ಹೇಳಲಿಲ್ವಾ? ಹಿಂಗೆ ಹೆಂಗಿದೆ ನೋಡು ಗುರು ಗ್ರೀನರಿ. ಇದನ್ನ ಎಂಜಾಯ್ ಮಾಡ್ಬೇಕು ಗುರು ಅಲ್ವಾ? ಈಗಿನ ಕಾಲದ ಮಕ್ಕಳುಗಳು ಯಾವ್ದಾದಕ್ಕೂ ಅಡಿಕ್ಟ್ ಆಗಿ ಏನೇನೋ ಮಾಡ್ತಾ ಇದಾರೆ. ಬನ್ರಿ ನಮ್ ತರ ಗಾಡಿನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಈ ತರ ಸೌಂದರ್ಯ ಸವಿಬೇಕು. ನಮ್ ತರ ಟ್ರಾವೆಲ್ ಮಾಡಿ. ನಿಮ್ಗೆ ಇಷ್ಟ ಇದೆಯಾ? ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಹೆಂಗ್ ಹೋಗ್ಬೇಕು ಅಂತ ನಾವ್ ಹೇಳ್ಕೊಡ್ತೀವಿ. ಏನಂತೀರಾ? ಹೌದೌದು, ಎಲ್ಲ ಬಿಟ್ಟು ಸೀದಾ ಅಲ್ಲಿಗೆ ಬನ್ನಿ ನಾವು ವಾಪಸ್. ಸರ್, ಎಲ್ಲೇ ಹೋದ್ರೂ ಬೆಳೆದು ಬಂದ ಹಾದಿನ ಮರಿಬಾರ್ದು ಅಂತ ಚಿಕ್ಕ ವಯಸ್ಸಲ್ಲಿ ಎಲ್ಲೋ ಓದಿರೋ ನೆನಪು ನಮ್ ಕನ್ನಡ ಮೇಷ್ಟ್ರು ಹಂಗೆ ಹೇಳ್ಕೊಟ್ಟಿರೋ ಸರ್. ಹಂಗೆ ಹೌದೌದು ನೆನಪಿರಬೇಕು. ನೆನಪಿರಬೇಕು. ಸೂಪರ್ ಆಗಿರೋ ರೋಡ್ ಬಂದು ಈಗ ಇಲ್ಲಿಂದ ಹಾಸನವರೆಗೂ ರೋಡು ಆರಾಮಾಗಿದೆ. ಗೊತ್ತಾಗಿದೆ ಈ ಗುರು. ನಾರ್ಮಲ್ ಆಗಿ ಕಾರ್ನರ್ಲೆಲ್ಲ ಹೊಡಿಬೇಡ, ನಾರ್ಮಲ್ ಆಗಿ ಬಾ. ಆಮೇಲೆ ಅವರಿಬ್ರು ನಮ್ಮನ್ನ ನೋಡ್ಬಿಟ್ಟು ಕಾರ್ನರ್ಗೆ ಇದ್ದಾರೆ ಮಾಡ್ಕೊಳಕ್ ಬಂದ್ಬಿಟ್ಟಾರು. ಯಾರು? ನಾನ್ ಕಾರ್ನರಿಂಗ್ ಅಂದ್ರೆ ನಂಗೆ ಗೊತ್ತೇ ಇಲ್ಲ. ಕಾರ್ನರಿಂಗ್ ಅಂದ್ರೆ ಏನು? ಹಂಗ ಅದೇ ಮಂಡಿ ಚಿಪ್ ಸಂಸ್ಥೆ ಅಂತಾರಲ್ಲ. ಮಂಡಿ ಚಿಪ್ಪು ಅದೆಲ್ಲ ಹಳೆ ಹಿಮಾಲಯದಲ್ಲಿ. ಸರ್, ನೀವು ಯಾವ ರೀತಿ ಹೇಳಿದ್ರಿ? ನನಗ್ ಗೊತ್ತು ನೀವು ಸಿದ್ಧಿ ಮನುಷ್ಯ ಅಲ್ಲಿಗೆ ಬರ್ತಾ ಇರೋದು ಅಂತ. ನಾನೇನಪ್ಪ ಹೇಳಿದೆ? ಕಾರ್ನರಿಂಗ್ ಅಂದ್ರೆ ಏನು ಅಂತ ಹೇಳಿದೆ ಅಂದ್ರೆ ಹಿಂಗ್ ಹೋಗ್ತಾರ ಗಾಡಿ ಮಂಡಿನ ಹಿಂಗ್ ಅಗಲ ಮಾಡಿ ಫುಲ್ ನೆಲಕ್ಕೆ ಟಚ್ ಆಗಂಗಾಗಿ ಕೆಳಗಡೆ ಸ್ಪಾರ್ಕ್ ಬರುಸ್ತಾರಲ್ಲ, ಅದನ್ನ ಹೇಳಿದ್ ನಾನು. ಸರ್, ಈಗ ಗೊತ್ತಾಗ್ತಾ ಇದೆ. ನನ್ನ
ಜೊತೆ ನಿಮ್ಮನ್ನ ಏನಕ್ಕೆ ಸೇರ್ಬೇಡಿ ಅಂದ್ರು ಅಂತ ಅಲ್ವಾ? ನಾನ್ ಹಾಳಾಗಿರೋ ಸರ್, ನಾನ್ ಅನ್ಕೊಂಡಿರೋ ನಮ್ದು ಇಮ್ಯಾಜಿನೇಷನ್ ಚೇಂಜ್ ಇದೆ. ನಾನು ಏನಪ್ಪ ಹೇಳಿದೆ, ಅದಕ್ಕೆ ಹೇಳೋದು ಪ್ರಣಾಮ್ ಈ ತರ ಎಲ್ಲ ಗಾಡಿ ಓಡಿಸ್ತಾನೆ, ಅದ್ ನಮ್ಮ ಜೊತೆ ಸೇರ್ಬೇಡಿ ಅಂತ ಅದಕ್ಕೆ ಹೇಳೋದು. ಸರ್ ನೀವು 30+ ಇರೋರು ನಿಮ್ ವಿಡಿಯೋ ನೋಡಿದ್ರೆ ಓಕೆ, 30 ಒಳಗಡೆ ಇರೋರು ನೋಡ್ತಾರಲ್ಲ ನೋಡಮ್ಮ, ಅಪಾರ್ಥಗಳು ದ್ವಂದ್ವಾರ್ಥಗಳು ನಾವು ಮಾಡೋ ಮಾತಲ್ಲಿರಲ್ಲ, ನೀವು ಅರ್ಥ ಮಾಡ್ಕೊಳ್ಳೋ ಕೇಳ್ತಿರಲ್ಲ ಆ ಮಾತಲ್ಲಿರುತ್ತೆ ಅರ್ಥ ಅಷ್ಟೇನೆ. ಇದಕ್ಕೊಂದು ಡೈಲಾಗ್ ನೆನ್ಪಿದೆ, ಹೇಳಿ. ಕ್ಯಾಮ್ರಾ ಆನ್ ಅಲ್ಲಿ ಇದೆಯಾ ಆಫ್ ಅಲ್ಲಿ ಇದೆಯಾ? ಆನಲ್ಲೇ ಇದೆ, ಹೇಳಿ. ಬೇಡ ಹೇಳಿ. ಮಾತಾಡೋ ಬಾಯಿ ಒಂದೇ ಆದ್ರೂ ಕೇಳೋ ಕಿವಿ ಎರಡು ಅಲ್ವಾ, ಅದಕ್ಕೆ ಎಲ್ಲ ಡಬಲ್ ಮೀನಿಂಗ್ ಎಲ್ಲ ಕೇಳಿಸುತ್ತೆ ಅಂತ ಹೇಳಿದ್ದು. ನಾವು ಮಾತಾಡೋದು ಒಂದೇ ಅರ್ಥದಲ್ಲಿ ಮಾತಾಡಿರ್ತೀವಿ, ತಗೊಳ್ಳೋರು ಹೆಂಗ್ ತಗೋತಾರೆ ಅದ್ರ ಮೇಲೆ ಡಿಪೆಂಡ್. ಸೊ ನಿನ್ನ ಮೈಂಡ್ ಸೆಟ್, ನಿನ್ನ ಯೋಚನೆ ಯಾವಾಗ್ಲೂ ಅದ್ರಲ್ಲಿ ಇರುತ್ತೆ ಅಂದ್ರೆ ನೀನು ಆ ಕಡೆ ಅರ್ಥದಲ್ಲಿ ಹೋಗಿರ್ತೀಯ. ನಾವು ರೈಡಿಂಗ್ ಅಲ್ಲೇ ಹೇಳ್ತೀವಿ, ಯಾವಾಗ್ಲೂ ಯೋಚನೆ ಅಂದಾಗ ನಾವು ರೈಡಿಂಗ್ ಅರ್ಥದಲ್ಲಿ ಹೇಳ್ತೀವಿ. ಬ್ಲಾಗ್ ಅಲ್ಲಿ ನನ್ನ ಮುಟ್ಟ ಮುಚ್ಚಬೇಕು ಅನ್ಕೊಂಡ್ಬಿಟ್ಟಿದ್ದೀರಾ ಅಷ್ಟೇ. ಅದನ್ನೇ ನಾನು ಇವಾಗ ಕನ್ನಡದಲ್ಲಿ ಹೇಳಿದೆ, ಗುರು ಮಂಡಿ ಚಿಪ್ಪಲ ಸಮಸ್ಬೇಡಿ ಅಂತ ಹೇಳಿದೆ, ಅದಕ್ಕೆ ನೀವು ಈ ತರ ಡಬಲ್ ಮೀನಿಂಗ್ ತಗೋತಾ ಇದೀರಾ. ಅದು ಹೇಳ್ತೀನಿ, ಅದನ್ನೇ ನಾನು ಸ್ಟೈಲ್ ಆಗಿ ಡೋಂಟ್ ಸ್ಕ್ರಾಪ್ ಯುವರ್ ನೀಸ್ ಯಾರಂತ ಹೇಳಿದ್ರೆ ಓಕೆ ಓಕೆ ಅಂತ ಹೇಳ್ತಾ ಇದ್ರು. ಅಲ್ಲ ಗೊತ್ತಿಲ್ದಾರ ನನ್ನಂತವ್ನಿಗೆ ಇಂಗ್ಲಿಷು ನೀವ್ ಏನೋ ಹೇಳ್ತಾ ಇದ್ರ, ವಾವ್ ಹೌದೌದೇನೋ ತರಬೇಕು ಅಂತ ಅಂದ್ಬಿಡುವೆ. ಹೌದು ಹುಲಿಯಾ, ಹಂಗೆ ಅನ್ಬೇಕು ನೀವು. ಪ್ರಣಾಮ್. ಹಾ ಸರ್. ಈಗ ಅನ್ನೋದರ ಒಂದು 40 ಕಿಲೋಮೀಟರ್ಸು ಹಾಸನ್ನು. ಹಾ ಸರ್. ಓಕೆ, ನೆಲ್ಲೂ ಸ್ಟಾಪ್ ಕೊಡೋದು ಬೇಡ, ಹಾಸನ್ ದಾಟಿ ಒಂದು ಸ್ಟಾಪು, ಹೀಗೆ ಹಾಸನ್ ದಾಟಿ ಒಂದು ಸ್ಟಾಪ್ ಕೊಡೋದು. ಓಕೆ ಓಕೆ, ಅದಾದ್ಮೇಲೆ ಬೇಕಾದ್ರೆ ಒಂದು 1/4 ಗಂಟೆ ಎಕ್ಸ್ಟ್ರಾ ತಗೊಳ್ಳಿ ಬ್ರೇಕು. ಓಕೆ, ನೆಕ್ಸ್ಟ್ ಸ್ಟಾಪು ಕೊಟ್ಟಿಗೆಹಾರ ನೀರು ದೋಸೆ. ನೀರು ದೋಸೆ ತಿನ್ನೋಣ ಅಥವಾ ಇದಕ್ಕೆ ತಿನ್ಬೇಕು, ಇಲ್ಲ ಅವ್ರು ಬೇಜಾರು ಮಾಡ್ಕೊಂಡ್ಬಿಡಲ್ವಾ? ಯಾರು ನೀರು ದೋಸೆ ಹೋಟ್ಲವ್ರು? ಓಕೆ, ಹಂಗಾದ್ರೆ ಇವಾಗ ಫಸ್ಟ್ ಸ್ಟಾಪ್ ಹಾಸನ್ ದಾಟದ್ಮೇಲೆ ನೆಕ್ಸ್ಟ್ ಕೊಟ್ಟಿಗೆಹಾರ ನೀರು ದೋಸೆ. ಓಕೆ, ಅಂದ್ರೆ ಇದು ಅಲ್ಲ, ಈಗ ಹಾಸನಿಂದ ಕೊಟ್ಟಿಗೆಹಾರ ಒಂದು ಎಷ್ಟು ಕಿಲೋಮೀಟರ್ ಇದೆ ಸರ್? ಅರೌಂಡ್ 80+ 90+ ಇದೆ ಗುರು. ಹಾಸನ್ ಟು ಬೇಲೂರು 40, ಬೇಲೂರು ಟು ಮೂಡಿಗೆರೆ ಟು ಕೊಟ್ಟಿಗೆಹಾರ ಒಂದು 80+ ಆಗುತ್ತೆ. ನಾವೀಗ ಹೊಳೆನರಸೀಪುರ ಫ್ಲೈಓವರ್ ಮೇಲೆ ಬಂದಿದ್ದೀವಿ. ನೆನ್ನೆ ಬಂದಾಗ ಅಲ್ಲಿ ಗ್ರೀನ್ ಆಗಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ನೀರಿತ್ತು. ಒಂದು ಕಾಂಪೌಂಡ್ ಇದೆ, ಆ ಕಡೆವರೆಗೂ ಫುಲ್ಲು ನೀರು ಬಂದಿತ್ತು. ಇವತ್ತು ನೋಡೋಣ ಹೇಗಿದೆ ಅಂತ. ನನ್ನ ಬ್ಲಾಗಲ್ಲಿ ನಾನು ಮಾತಾಡ್ಬೇಕು ಅಂತಿಲ್ಲ, ಎಲ್ಲ ಡೀಟೇಲ್ಸ್ ನೀವೇ ಕೊಡ್ತೀರಾ ನೋಡಿ. ಅದೇ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿ ಶ್ರೀ ದೇವೇಗೌಡರವರ ಮನೆ. ನಾನು ತೋರಿಸ್ತೆ, ನೀನು ತೋರಿಸ್ತಾ? ಓಕೆ, ನಾನು ಹೇಳಾಯ್ತು, ನೀನು ತೋರಿಸ್ಬಿಡು ಅಷ್ಟೇ. ನೋಡುಗುರಲ್ಲಿ ಬ್ರಿಡ್ಜಲ್ಲಿ ಎಂತ ನೀರು. ಫಸ್ಟ್ ಟೈಮ್ ಸರ್ ನೋಡ್ತಾ ಇರೋದು. ಹೌದಾ? ಸೀರಿಯಸ್ ಆಗಿ? ಲಾಸ್ಟ್ ಮಾನ್ಸೂನ್ ಅಲ್ಲಿ ಈ ಕಡೆ ಬಂದಿಲ್ವಲ್ಲ, ಲಾಸ್ಟ್ ಮಾನ್ಸೂನ್ ನಾವು ಮಡಿಕೇರಿ ಹೋಗಿದ್ದು. ಏನ್ ಬ್ಯಾರಿಗೇಡ್ ಬ್ಲಾಕ್ ಆಗಿತ್ತಾ ಇದು ರೋಡು? ಇಲ್ಲಪ್ಪ, ದನಗಳು ನೋಡಕ್ ನಿಂತಿರೋದು. ಅಲ್ಲ ಬ್ರಿಡ್ಜ್ ಮೇಲೆ ಏನಾರು ನೀರ್ ಬಂದಿತ್ತಾ? ಇಲ್ಲ, ದನಗಳು ನೋಡಿ, ಅಷ್ಟು ಜನ ಹರಿತಾರ ನೀರು ನೋಡಿ ಅಲ್ಲಿ ಹೆಂಗಿದೆ. ಏನ್ ಸರ್ ಇದು? ಲಾಸ್ಟ್ ಟೈಮು ಇಲ್ಲಿ ಸನ್ರೈಸ್ ನೋಡ್ಕೊಂಡು ಬಂಡೆಗಳು ಅದೆಲ್ಲ ಐತಲ್ಲ, ಟ್ರೈನ್ ಹೋಗ್ತಾ ಇತ್ತು, ಅದೆಲ್ಲ ಐತಲ್ಲ ಗುರು. ಲಾಸ್ಟ್ ಟೈಮು ಡಿಸೆಂಬರ್ ಅಲ್ಲಿ ಬಂದಾಗ. ಹೌದು, ಹಿಂಗಿದೆ ಈಗ. ಏನ್ ಗುರು ಇದು ಬಿಸಿಲು ಶುರುವಾಗೋಯ್ತಾ ಇದೆ? ಸರ್ ನನ್ಗೆ ಹೆಂಗಿರ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿರ್ಲಿ ಸರ್. ಯಾಕಪ್ಪ? ಬಟ್ ಮಳೆ ಬಂದ್ಬಿಟ್ರೆ ಅದ್ರಷ್ಟು ತಲೆನೋವು ಇನ್ನೊಂದಿಲ್ಲ ಸರ್. ಯಾವ ತರನಪ್ಪ? ನಿಮಗ್ ಲಾಸ್ಟ್ ಟೈಮ್ ನೆನ್ಪಿದ್ಯಾ ನಾವು ಕೋಸ್ಟಲ್ ರೈಡ್ ಹೋಗ್ಬೇಕಾದ್ರೆ? ಅಪ್ಪ, ಅದನ್ನ ಮರೆಯಕ್ಕ ಆಗುತ್ತೆ ಆತರ? ಸರ್ ಅದ್ ಯಾವ ಬೀಚ್ ಸರ್ ಅದು? ಮರವಂತೆ ಬೀಚ್ ಅಲ್ಟಿಮೇಟ್ ಆಗಿತ್ತು, ಬಟ್ ಸಿಕ್ಕಾಪಟ್ಟೆ ಬಿಸ್ತಾಗ್ಬಿಡ್ತು. ಅದಾಗಿ ನೀನು ಎಳ್ನೀರು ಕುಡಿಯೋ ವಿಡಿಯೋ ಇದೆಯಪ್ಪ, ಎಳ್ನೀರು ಕುಡಿ ಅಂತ ಕೇಳೋಷ್ಟು ತಾಕತ್ತಿಲ್ದಿರೋಂಥದ್ದು ಲೆವೆಲ್ಗೆ ಹೋಗಿದೆ ನೀನು. ಸರ್ ಅದನ್ನೇ ಹೇಳಿದ್ದು, ಸಿಕ್ಕಾಪಟ್ಟೆ ಬಿಸ್ಲಿತ್ತು. ಬಟ್ ಈ ತರ ಇದ್ರೆ ಓಕೆ ನಮ್ಗೆ. ಅಯ್ಯೋ ಸಿಕ್ಕಾಪಟ್ಟೆ ಇದು ಇವಾಗ ಈ ಟೈಮಲ್ಲಿ ಬಿಸಿಲು ಬರ್ತಾ ಇದೆ ಅಂದ್ರೆ ನೆಕ್ಸ್ಟ್ ಮಳೆ ಕಾಯ್ಕೊಂಡಿದೆ ಅಂತ ಅರ್ಥ. ಬನ್ನಿ, ಮುಂದೈತೆ ಮಾರಿ ಹಬ್ಬ. ಮುಂದೆ ಐತೆ ಮಾರಿ ಹಬ್ಬ, ಬನ್ನಿ ನೋಡೋಣ. ಪ್ರಣಾಮ್. ಹಾ ಸರ್. ಈ ಜಾಗ ಗೊತ್ತಾ ಯಾವ್ದು ಅಂತ? ಹಾ ಸರ್, ಇದೇ ಆರ್ಚ್ ಒಳಗಡೆಯಿಂದ ನಮ್ಮ ಮಾಜಿ ಪ್ರಧಾನಿಯ ಮನೆ ದೇವರಾದ
ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ವಾ ಸರ್? ಸೂಪರ್ ರೀ ನೀವು, ಹೆಂಗ್ರಿ ಇವೆಲ್ಲ ನಿಮ್ಗೆ ಇಷ್ಟೊಂದು ಮೆಮೊರಿ? ಅದಕ್ಕೆ ರೀ ಹೇಳೋದು, ನೀವು ಒಂಥರ ಐನ್ಸ್ಟೈನ್ ನ್ಯೂಟನ್ಸ್ ಮೀಟ್ ಮಾಡ್ತೀರಾ, ಏನದು ಬೀಟ್ ಮಾಡ್ತೀರಾ ಅಂತ. ಸರ್ ನಾನು 8ನೇ ಕ್ಲಾಸ್ ಫೇಲ್ ಆಗಿರ್ಬೋದು, ಆದ್ರೆ ಕಲ್ತಿರೋ ಪಾಠನ ಯಾವತ್ತೂ ಮರೆಯಲ್ಲ. ಏನ್ ಹೇಳ್ತೀರಾ? ದೇರ್ ಇಸ್ ಆಲ್ವೇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಆಮೇಲೆ ಇನ್ನೊಂದ್ ಹೇಳ, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ನಾನು ಡಿಗ್ರಿ M.Com, ನಾನು ಯಾವತ್ತೇ ಎಕ್ಸಾಮ್ ಬರೀಲಿ ಸರ್, ಏನೇ ಬರೀಲಿ, ನನ್ಗೆ ಅದೊಂದೇ ಪಾಯಿಂಟ್ ಗೊತ್ತಿದ್ದು, ಯಾವ್ದು ಹೇಳಿ, ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ. ಅದೊಂದೇ ಬರಿತಾ ಇದ್ದಿದ್ದು. ನಮ್ ಲೆಕ್ಚರರ್ಸ್ ಟೀಚರ್ಸ್ ಎಂತ ದೇವ್ರಂತ ಮನುಷ್ಯರು ಅಂದ್ರೆ ಪಾಪ ಪಾಸ್ ಆಗ್ಲಿ ಅಂತ ಮಾರ್ಕ್ಸ್ ಕೊಟ್ಬಿಡ್ತಾ ಇದ್ರು ಸರ್. ಅಂದ್ರೆ ಮೋಸ್ಟ್ಲಿ ಅವ್ರಿಗೂ ಅದೊಂದೇ ಗೊತ್ತಿದ್ದು ಅನ್ಸುತ್ತೆ. ಬರ್ದಿದ್ದೆಲ್ಲ ಸರಿ ಇದೆ ಅನ್ಕೊಂಡು ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾ ಇದ್ರ. ಕ್ಯಾಮ್ರಾ ಆನ್ ಮಾಡ್ಕೊಂಡು ನಾನು ಓದಿರೋ ಕಾಲೇಜ್ ಯಾವ್ದು ಅನ್ಕೊಂಡು ಅವರು ಸ್ಕ್ಯಾನ್ ಗೇನ್ ಮಾಡಿ ಆ ಲೆಕ್ಚರರ್ಸ್ ನನಗ್ ಹೊಡಿಯಕ್ಕಿಂತ ಮುಂಚೆ ಸುಮ್ನಿರಿ. ನನಗೊತ್ತು ನೀನು ಹಿಂಗೆ ಪಾಸ್ ಆಗಿರೋದು ಅಂತ. ಹಿಂಗೆಲ್ಲ ಪಾಸ್ ಆಗಿರೋದು ನಾವು ಕಾಲೇಜ್ ಲೀಡರ್ ಅಪ್ಪ. ಚಮಾನ್ದಲ್ಲೇ ಹಂಗೆ ನೀವಾಗ ಕೇಳ್ಬೇಕಾ? ನೀವು ಬಿಡಿಯಪ್ಪ. ಇದು ಯಾವ್ದು ಗುರು ಇದು? ಬಸ್ಸಲ್ಲಿ ಇದ್ದಿದ್ ರೋಡೆ ಚೆನ್ನಾಗಿತ್ತು. ಓದ್ಸಲಿ ಲೆಫ್ಟ್ ಇಂದ ಹೋಗಿದ್ದು, ಅದಕ್ಕೆ ಹೇಳಿದ್ದು ಅದೇ ಚೆನ್ನಾಗಿತ್ತು ಅಂತ. ವಿದ್ಯಾಸೌಧ ಪಬ್ಲಿಕ್ ಸ್ಕೂಲ್, ಕಳಪೆ ಕಾಮಗಾರಿಯ ಪ್ರಭಾವ. ಅಯ್ಯಪ್ಪ ಇದು ಏನ್ ಸರ್, ಇದು ರೆಡಿನೇ ಆಗಲ್ಲ ಅನ್ಸುತ್ತೆ. ಫ್ಲೈಓವರ್ ಓಪನ್ ಆಗಿ ಒಂದು 6 ತಿಂಗಳು 1 ವರ್ಷನೋ ವರ್ಕ್ ಆಯ್ತು ಅಷ್ಟೇ. ಅದಾದ್ಮೇಲೆ ಪುನಃ ಕೆಡವ್ಬಿಟ್ಟು ಕಟ್ತವ್ರೆ. ಅಯ್ಯೋ ಗುರು, ಇವಾಗ ಮಳೆ ಬಂದಿ ಚೆನ್ನಾಗಿರ್ತಾಯ್ತಲ್ಲ ಗುರು. ಸುಮ್ನಿರಿ ಸರ್, ನೀವು ಯಾಕೆ ಧೂಳೆದೊಳ್ತಾರಲ್ಲ ಗುರು ಆಗ. ಮಳೆ ಇಲ್ಲಿ ನಮ್ದು ಗಾಡಿ ಎಲ್ಲ ಫುಲ್ ಧೂಳು ಎಬ್ಬಿಸ್ತಾ ಇದ್ರಿ ನೀವು. ಅಯ್ಯೋ, ನಿಮ್ ಹಿಮಾಲಯನ್ ಇರೋದೇ ಅದಕ್ಕಲ್ವಾ ಗುರು ಸರ್? ಅವಾಗಲೇ ಏನೋ ಹೇಳಿದ್ರಲ್ಲಪ್ಪ, ಹಿಮಾಲಯನ್ ಮೇಡ್ ಫಾರ್ ನೋ ರೋಡ್ಸ್ ಅಂಡ್ ಆಲ್ ರೋಡ್ಸ್ ಅಂತ. ಇಲ್ಲ, ಬಿಲ್ಟ್ ಫಾರ್ ಆಲ್ ರೋಡ್ಸ್, ಬಿಲ್ಟ್ ಫಾರ್ ನೋ ರೋಡ್ಸ್. ಹಂಗೆ ಸರ್, ನಾವು ಚಿಕ್ಕ ವಯಸ್ಸಿಂದನೂ ಹಿಮಾಲಯನೇ ಸರ್. ನೀವು ಮಾತ್ರ ಪ್ಲಾಸ್ಟಿಕ್ ಇಂದ ಅಪ್ಗ್ರೇಡ್ ಆಗಿರೋದು. ಯಾರು ಹೇಳೋದು? ಅದಕ್ಕೂ ಇದಕ್ಕೂ ಅದಕ್ಕೇನಂತಾರೆ, ಸರಿಸಾಟಿ ಇಲ್ಲ. ಯಾವ್ದಕ್ಕೆ? ನಿಮ್ KTM 390 ಬಟ್ ಆದ್ರೂ ಒಂಥರ ಹೇಳಿದ್ನಲ್ಲ, ಕ್ರಾಸ್ ಬಿಡು ಅಂತ, ಆತರ ಇದು. ಯಾಕೆ ಸರ್ ನಮ್ ರಾಯಲ್ ಎನ್ಫೀಲ್ಡ್ ಯಾವ ತರ ಎಲ್ಲ ಹೇಳ್ತಾ ಇದೀರಾ? ನಾನು ಯಾವುದೇ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾ ಇಲ್ಲ ಗುರು, ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇರೋದು. ಆಮೇಲೆ ಯಾವ ಬ್ರ್ಯಾಂಡ್ ಅವರು ನಮಗೆ ಕಾಸು ಕೊಟ್ಬಿಟ್ಟಿಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾವು ಗಾಡಿ ತಗೊಂಡಿದೀವಿ ಅಂದಾಗ ನಾನು ಯಾಕೆ ಗುರು, ನನ್ನ ಗಾಡಿಗಳಲ್ಲಿ ನೋಡಿದ್ಯಾ ಲೋಗೋಗಳ ಕಿತ್ತಾಕ್ಬಿಟ್ಟಿರ್ತೀನಿ, ಯಾವ ಬ್ರ್ಯಾಂಡು ಇರಲ್ಲ. ನನ್ ಕಾಸು ಕೊಟ್ಟಾಗ ಕೊಡಿ, ಫ್ರೀಯಾಗಿ ಕೊಡಿ, ನಿಮ್ ಗಾಡಿ ಲೋಗೋ, ನಿಮ್ ಕಂಪ್ನಿ ಬ್ರ್ಯಾಂಡ್ ನೇಮು ಎಲ್ಲ ಹಾಕೊಂಡು ಓಡಾಡ್ತೀನಿ ಅಂತ ಹೇಳ್ತೀನಿ. ಡಾಮಿನರ್ ಅವ್ನು ಕೇಳಿದ್ದ ಮ್ಯಾನೇಜರು, ಏನ್ ಸರ್ ಎಲ್ಲೂ ಬಜಾಜ್ದು ಲೋಗೋನೇ ಇಲ್ಲ, ಇದು ಯಾವ ಗಾಡಿನೇ ಅಂತ ಗೊತ್ತಾಗಲ್ವಲ್ಲ ಅಂದ. 2 ಲಕ್ಷ ಕೊಟ್ರೆ ನಾನು ಯಾಕೆ ನಿಮ್ಮ ಹೆಸರು ಕೂಡ ಹಾಕೊಂಡು ಓಡಾಡ್ಲಿ, ಏನಾದ್ರು ಸ್ಪಾನ್ಸರ್ ಮಾಡಿ ಹಾಕೋತೀನಿ ಅಂದೆ. ಸರಿ ಬಿಡಿ ಅಂದ. ಸರ್ ನಿಮ್ದು ಗಿವ್ ಅಂಡ್ ಟೇಕ್ ಪಾಲಿಸಿ ನಂಗೆ ತುಂಬಾ ಇಷ್ಟ ಆಯ್ತು. ಅಲ್ವೇ? ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹೇಳಿ ಸರ್. ಏನ್ ಗುರು ಇದು? ಎದುರುಗಡೆ ನೋಡು ಹೆಂಗಿದೆ, ಫುಲ್ ಮಳೆ ಬರಂಗೀಗ. ಕೈಗೆಲ್ಲ ಇಲ್ಲಿ ಮರಳೆಲ್ಲ ಹೊಡಿತಾ ಐತೆ ನಮ್ಗೆ ಇಲ್ಲಿ. ಯಾಕೆ ಗ್ಲೌಸ್ ಹಾಕಿಲ್ವಾ? ಎಲ್ಲಿ ಸರ್ ಗ್ಲೌ ಹಾಕಿಲ್ಲ? ನಾನು ಹಾಕಿಲ್ಲ ಗುರು. ಯಾಕೆ? ನೀವ್ ಯಾವಾಗ್ಲೂ ಕಂಪ್ಲೀಟ್ ಶೂಟ್ ಅಲ್ಲೇ ತಾನೇ ಇರೋದು, ಯಾಕೆ ಇವತ್ತು ಹಾಕಿಲ್ಲ? ಇದು ಮಳೆ ಅಲ್ವಪ್ಪ, ಗ್ಲೌಸ್ ಹಾಕೋತೀವಿ, ಫುಲ್ ಒದ್ದೆ. ಅದಾದ್ಮೇಲೆ ಒಂದ್ಸಲಿ ಬಿಚ್ಚಿದ್ಮೇಲೆ ವಾಪಸ್ ಹಾಕೊಳಕ್ ಆಗಲ್ಲ ಒದ್ದೆ ಗ್ಲೌಸ್ಗಳನ್ನ. ಅದಕ್ಕೇನೆ ಹಾಕೊಳ್ತೇನೆ. ಇವತ್ತು ಯಾವುದು ರೈಡಿಂಗ್ ಗೇರ್ ಇಲ್ಲಪ್ಪ, ಕಂಪ್ಲೀಟ್ ಒಂದು 100% ವಾಟರ್ ಪ್ರೂಫ್ ಜಾಕೆಟ್, ರೈನ್ ಪ್ಯಾಂಟ್ ತಗೊಂಡಿದ್ದೀನಿ, ಹಾಕಿಲ್ಲ. ಮಳೆ ಶುರುವಾದ್ರೆ ಎಲ್ಲ ಸೈಡಿಂಗ್ ನಿಲ್ಸ್ಬಿಟ್ಟು ರೈನ್ ಪ್ಯಾಂಟ್ ಹಾಕೊಂಡ್ಬಿಡೋದು. ಇನ್ನೇನಿಲ್ಲ, ಶೂ ಮಾಮೂಲಿ ಒದ್ದೆ ಹಾಗೆ ಆಗುತ್ತೆ. ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಅದನ್ನ ಒಣಗ್ಸಕ್ಕೆ ಏರ್ ಡ್ರೈಯರ್ ತಗೊಂಡಿದ್ದೀನಿ, ನಾಳೆ ಬೆಳಗ್ಗೆ ಒಣಗಿಸ್ಬಿಟ್ಟು ಅದನ್ನೇ ಹಾಕೊಂಡು ಓಡಾಡೋದು. ಇಷ್ಟೇ ಕತೆ. ಇದನ್ನ ಹೇಳುತ್ತಲ್ಲಪ್ಪ, ನಾನು ರೈಡ್ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಇದನ್ನ ತೀರ್ಥಯಾತ್ರೆ ಅನ್ಬೇಕು, ಇಲ್ಲ ನಮ್ಮ ಜಾಲಿ ರೈಡ್ ಅನ್ಬೇಕು, ಇಲ್ಲ ಹೆಂಗೋ ಒಂದು. ಅದಕ್ಕೆ ಏನಿಲ್ಲ, ಆರಾಮಾಗಿ ಹೋಗ್ತಾ ಇರೋದು. ನೀನ್ ಯಾಕೆ ಹಾಕಿಲ್ಲ ಸರ್? ನನ್ನ ಹತ್ರ ಗ್ಲೌವೇ ಇಲ್ವಲ್ಲ ಸರ್. ನೀವು ಬಿಡ್ರಿ, ಸೌಕರ್ ಮಂದಿ ನಮ್ಮ ಹತ್ರ ಎಲ್ಲ ಐತೆ ಸರ್. ಹಂಗೆ ಏನೋಪ್ಪ, 4 ಲಕ್ಷ ಕೊಟ್ಟು ಹಿಮಾಲಯ ತಗೋತೀರಾ, 3 ಲಕ್ಷ ಕೊಟ್ಟು 300 ರೂಪಾಯಿ ಕೊಟ್ಟು ಗ್ಲೌ ತಗೊಳಲ್ಲ ಅಂತೀರಾ? ಇಲ್ಲ, ಗ್ಲೌ ಇದೆ ಸರ್. ಸುಮ್ನೆ ಅದ್ ಹಾಕಿದ್ರೆ ಹೊಸ ಗಾಡಿ ಇನ್ನ ಪಳಗಿಲ್ಲ, ಆಕ್ಸಿಲರೇಷನ್ ಎಲ್ಲ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ನಾನು ಈ ಗಾಡಿನ ಜಾಸ್ತಿ ತೆಗಿಯಲ್ಲ, ಸೊ ಅದಕ್ಕೆ ಇದೊಂದು ರೈಡ್ ಹೇಳಿದ್ದು. ನೀವು ಬಿಡಿಯಪ್ಪ, ಸಾಕರ್ ಮಂದಿ ಶೋಕಿಗೋಸ್ಕರ ಗಾಡಿ ತಗೊಂಡಿರೋದು. ಅಯ್ಯೋ ಸಾರ್, ನೀವ್ ಈ ತರ ಎಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ
ಅಂದ್ರೆ ಇರೋ ವಿಷಯಪ್ಪ, ನಾವು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದೀವಿ, ಇರೋ ವಿಷಯ. ಆತರ ಏನಿಲ್ಲ, ಒಂದು ಬಿಸ್ನೆಸ್ ಗೋಸ್ಕರ ಒಂದ್ ಗಾಡಿ, ತಿರ್ಗಾಡಕ್ಕೋಸ್ಕರ ಒಂದ್ ಗಾಡಿ ಅಷ್ಟೇ ಇರೋದ್ ನಮ್ಮ ಹತ್ರ. ಅದಾದ್ಮೇಲೆ ಇನ್ನೆರಡು, ಇನ್ನು ಮೂರು, ಇನ್ನ ಮೂರು ಅದು ಮನೆ ಯೂಸೇಜ್ಗೆ ಅಂತ ತಗೊಂಡು. ಮನೆಯಿಂದ ಇನ್ನೊಂದು ರೂಮ್ಗೆ ಹೋಗಕ್ಕೆ, ಹಾಲ್ಗೆ ಹೋಗಕ್ಕೊಂದು, ಅಲ್ಲಿಂದ ಕಿಚನ್ ಇಂದ ಒಂದು ಹೋಗಕ್ಕೊಂದ. ನಂದೇನು ಅಂಬಾನಿ ಮನೆ ಅನ್ಕೊಂಡ್ರ ಸರ್? ಅಂಬಾನಿ ಮನೆ ಎತ್ತರಕ್ಕಿದೆ, ಅಗ್ಲಕ್ಕಿಲ್ಲ. ನಿಮ್ದು ಅಗ್ಲಕ್ಕಿದೆ, ಎತ್ತರಕ್ಕಿಲ್ಲ. ಏನ್ ಹೇಳ್ತೀರಾ ಹೇಳಿ. ಬಂದು ಹಾಸನ ಹತ್ರಕ್ಕೆ ಬಂದು ಎಂಟ್ರಿ ಆದೋ ಆಯ್ತಲ್ಲ ಗುರು ಮನೆ. ಏನ್ ಸರ್ ಇದು? ಏನು ಊರ ಮೇಲ್ ಬಂದ ಗಾಡಿ ಎಳೆದು ಈ ಲೆಫ್ಟ್ ಲೈನ್ ಇಂದ ಮತ್ತೆ ಕೇಳಿತೈತೆ. ಹೇಳ್ತಾ ಇರೋದು ಗುರು, ಸಿಕ್ಕಾಬಿಟ್ಟೆ ಕ್ರಾಸ್ ಬಿಟ್ಟಿದೆ. ನಾವು ಗಾಡಿ ಓಡಿಸ್ತಾ ಇಲ್ಲ, ಗಾಡಿನ ಎಳ್ಕೊಂಬತ್ತಾ ಇದೀವಿ ಅಂತ ಹೇಳ್ತಾರೆ. ಅದನ್ನೇ ನಾನು ಇಲ್ಲೇ ಕ್ಲೋಸ್ ಮಾಡ್ಬಿಟ್ಟಿದಾರೆ, ಸಕಲೇಶ್ಪುರಕ್ಕೆ ಹೋಗೋದು ಅಂತ ನೀನ. ಏನೋ ಬನ್ನಿ, ನಾವು ಬೇಡ ಚಾರ್ಮಡಿಲಿ ವಾಟರ್ ಫಾಲ್ಸ್ಗಳು ನೋಡ್ಕೊಳೋಣ ಹಂಗಂತೀರಾ? ಹಂಗ ಅನ್ನೋದೇ ಮತ್ತೆ. ನನ್ ಮುಂದೆಗಡೆ ಒಂದ್ ಜೀಪ್ ಹೋಗ್ತಾ ಇದೆ ಸರ್. ತಾರು ಜೀಪ್ ಅಲ್ಲ ಅದು, ನಮಗ್ ತಾರೆ ಇದು, ನಮಗ್ ಜೀಪೇ ಅದು. ಹಂಗೆ ಹೌದೌದು ಎಂತಿರ್ಬೇಕು. ಆಹಾ ಅರಸ್ಬಿಟ್ಟೆ ನಾನುವೆ. ನಮ್ಮನ್ನ ಹಾಳು ಮಾಡಕ್ಕೆ ಅಂತಾನೆ ಇರೋದು ಗುರು ನೀನು. ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀರಾ? ಹೌದು. ಎಂತೆಂತ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ ಸರ್ ನಾನು ನಿಮ್ಗೆ. ಏನಾದ್ರು ಇಂಟರ್ಕಾಮ್ ಅಲ್ಲಿ ಸರ್ ಗಾಡಿ ಹೋಗ್ತಾ ಇದೆ, ನಿಧಾನಕ್ಕೆ ಬನ್ನಿ, ಹಂಪಿದೆ, ನಿಧಾನಕ್ಕೆ ಬನ್ನಿ ಅಂತ ಏನಾದ್ರು ಹೇಳ್ತೀಯಾ? ಸರ್ ಮುಂದಗಡೆ ಎರಡು ಆಟೋ ಬರ್ತಾ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಒಂದು XUV ವೈಟ್ ಕಲರ್ ಹೋಗ್ತಾ ಇದೆ. ಅದನ್ನ ನಾನು ಓವರ್ಟೇಕ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ. ಅದೇ ಮುಂದಗಡೆಯಿಂದ ಒಂದು ಆಟೋ ಬರ್ತಾ ಇದೆ. ಸೊ ಆಟೋದವನು ರೈಟ್ ಬಂದ, ನಾನು ಲೆಫ್ಟ್ ಬಂದೆ. ಅಂತೂ ಇಂತೂ ಕೊನೆಗುವೆ ಹಾಸನ ದಾಟಿ ಔಟ್ಸ್ಕರ್ಟ್ಸ್ ಬಂದು ವಂದನೆಗಳು, ಪುನಃ ಬನ್ನಿ ಅಂದ್ರೆ ಹಾಸನ ಮುಗೀತು ಅಂತ. ಫಾಸ್ಟ್ ಹಾಸನ ಹೋಗಿ ಅಂತ ಹೇಳ್ತವ್ರೆ. ಹೇಳಪ್ಪ ಸರ್. ಇಲ್ಲಿ ಎಲ್ಲ ಕಮ್ಮಿಗೆ ಸಿಗುತ್ತಂತೆ ಸರ್. ಏನಪ್ಪ? ಆಮೇಲೆ ಕ್ಯಾಶೆಟ್, ಪೆನ್ ಡ್ರೈವ್. ಓಹ್ ಹಂಗೆ ತುಂಬಾ ಕೆಜಿ ಗಟ್ಲೆ ತಗೊಂಡೋದ ಏನಾರು? ಸರ್ ನಾನು ಮುಂಚೆ ಚಿಕ್ಕ ವಯಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ಯಾರೋ ಈ ತರ ಅಂದಿದ್ರು, ನನಗೂ ಗೊತ್ತಿಲ್ಲ. ನಮ್ಮ ಹುಡುಗ ಒಬ್ಬ ಇದ್ದಾನೆ. ಒಂದೇನೋ ವಿಷಯ ಬಂತು, ನಿಂದು ಪೆನ್ ಡ್ರೈವ್ ಸಿಡಿಗಳೆಲ್ಲ ಇದೆ ಇಲ್ಲಿ ಅಂತ. ಗೊತ್ತಿಲ್ಲಪ್ಪ ಇದೆಯಾ ಅಂತ ನೀನ್ ಹೇಳ್ಬೇಕೀಗ. ನಾನು ಮರ್ತೋಗ್ಬಿಟ್ಟಿದೆ ವಿಷಯ. ಹಾಸನಕ್ಕೆ ಬಂದಾಗೆಲ್ಲ ನಾಪಿಸ್ಕೊಳ್ಳುವೆ, ಪ್ರಣಮ್ದು ಇದೆ ಅಂತಲ್ಲ, ಪ್ರಣಮ್ದು ಇದೆ ಅಂತಲ್ಲ ಕೇಳ್ಬೇಕು ಅಂತ. ಸರ್ ನಾನು ದೊಡ್ಡವನಾಗಿದ್ದೀನಿ, ಬಟ್ ಈ ಮಟ್ಟಕ್ಕಲ್ಲ ಸರ್. ಏನೋಪ್ಪ ಗೊತ್ತಿಲ್ಲಪ್ಪ, ಯಾವ ಹುತ್ತದಲ್ಲಿ ಯಾವ ಇರುತ್ತೆ ಯಾರೋ ಗೊತ್ತು. ನಿಮ್ಗೆ ಇವರು ಪ್ರಜ್ವಲ್ ರೇವಣ್ಣ ಗೊತ್ತಿರೋದು, ಸೂರಜ್ ರೇವಣ್ಣ ಗೊತ್ತಿರೋದು? ಸಾರ್ ಇದು ತುಂಬಾ ತೀರ ಒಳಗೊಂಡೋಗ್ಬಿಟ್ಟಿವಿ ಸರ್. ಹೇಳಿ, ಯಾರು ಗೊತ್ತಿರೋದು ನಿಮ್ಗೆ? ನಂಗಿಬ್ರು ಗೊತ್ತಿಲ್ಲ. ಇಬ್ರು ಗೊತ್ತಿಲ್ವಾ? ಇಬ್ರು ಗೊತ್ತಿಲ್ಲ ನಂಗೆ. ನೀವು ತುಂಬಾ ಒಳಗೊಂಡೋಗ್ಬಿಟ್ರಿ. ಇಲ್ಲಪ್ಪ, ನಿಮ್ ಪರಿಚಯ ಮಾಡ್ಕೊತಾ ಇದೀನಿ ನಾನು, ಕೇಳಪ್ಪ. ನಂಗಿಬ್ರು ಗೊತ್ತಿಲ್ಲ. ಸೊ ಈಗ ಹಾಸನಿಂದ ದಾಟಿ ಆಲ್ಮೋಸ್ಟ್ ಬೆಳ್ಳೂರು ರೋಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಟೀ ಬ್ರೇಕ್ ಅಂತ ನಿಲ್ಲಿಸ್ಕೊಂಡು, ಹಾಗೆಯೇ ಇವರೇನೋ ಒಂದು ವಿಡಿಯೋ ಶೂಟ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ನೋಡಿ ಈ ಥರ ಎಲ್ಲ ಏನೋ ಗಾಡಿ ನಿಲ್ಲಿಸ್ಕೊಂಡು ಏನೋ ಒಂದು ಮಾಡ್ತಾ ಇದ್ದಾರೆ. August 15 ಇವ್ರದ್ದೇನೋ ಒಂದು ಈವೆಂಟ್ ಇದೆ. ಆ ಈವೆಂಟ್ಗೋಸ್ಕರ ಒಂದು ಗಿಮಿಕ್ ಪ್ರಮೋಷನ್ ಅಂತೆ.